ಭತ್ತದ ಬೆಳೆಯ ಆರಂಭಿಕದಲ್ಲಿ ಎರಡು ಪ್ರಮುಖ ಕೀಟಗಳ ಹಾವಳಿ ಕಂಡುಬರುತ್ತದೆ. ಕಾಂಡಕೋರಕ ಹುಳು ಮತ್ತು ಎಲೆ ಮುದಿರು ಹುಳು. ಇವುಗಳನ್ನು ಬಾಧೆಯ ಆರಂಭಿಕ ಹಂತದಲ್ಲೇ ನಿಯಂತ್ರಿಸದಿದ್ದರೆ ಇವು ಭತ್ತದ ಬೆಳೆಗೆ ಬಹಳಷ್ಟು ಹಾನಿ ಉಂಟು ಮಾಡುತ್ತದೆ. ನಾಟಿ ಮಾಡಿದ 10-15 ದಿನಗಳ ನಂತರ ಭತ್ತದ ಎಲೆಗಳ ಮೇಲೆ ಕಾಂಡಕೋರಕ ಹುಳುವಿನ ಮೊಟ್ಟೆಗಳು ಕಾಣಿಸಿಕೊಳ್ಳುತ್ತವೆ. ಈ ಮೊಟ್ಟೆಗಳಿಂದ ಬಂದ ಮರಿ ಹುಳುಗಳು 1-2 ದಿನಗಳವರೆಗೆ ಎಲೆಗಳನ್ನು ತಿನ್ನುತ್ತವೆ. ನಂತರ ಅವು ಎಲೆಯ ಮೈ ಮೇಲಿಂದ ರೇಷ್ಮೆಯ ದಾರವನ್ನು ರೂಪಿಸಿ ನೀರಿನಲ್ಲಿ ಇಳಿಯುತ್ತದೆ. ನಂತರ ಭತ್ತದ ಕಾಂಡವನ್ನು ಪ್ರವೇಶಿಸಿ ಅದರಲ್ಲಿ ರಂಧ್ರವನ್ನು ರೂಪಿಸಿ ಒಳಗಿನ ಕಾಂಡವನ್ನು ತಿನ್ನಲು ಆರಂಭಿಸುತ್ತವೆ. ಅವು ಕಾಂಡಗಳನ್ನು ಪ್ರವೇಶಿಸಿದ ನಂತರ ಈ ಕೀಟಗಳನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತದೆ. ಬೆಳವಣಿಗೆಯ ಹಂತದಲ್ಲಿ ಕಾಂಡಕೋರಕ ಹುಳು ಬೆಳೆಯನ್ನು ಬಾಧಿಸಿದರೆ ಕಾಂಡವನ್ನು ಪ್ರವೇಶಿಸಿದ 1 ವಾರದ ನಂತರ ಬೆಳೆಯ ಸುಳಿಯ ಎಲೆಗಳು ಒಣಗಲು ಪ್ರಾರಂಭಿಸುತ್ತವೆ. ಈ ಸ್ಥಿತಿಯ ಹೆಸರೇ ಡೆಡ್ ಹಾರ್ಟ್. ಕಾಂಡಕೋರಕ ಹುಳುವು ತೆನೆ ಕಟ್ಟುವ ಹಂತದಲ್ಲಿ ಬೆಳೆಯನ್ನು ಬಾಧಿಸಿದರೆ ಭತ್ತದ ತೆನೆಗಳು ಬಿಳಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಇದಕ್ಕೆ ವೈಟ್ ಇಯರ್ ಹೆಡ್ ಎಂದು ಕರೆಯುತ್ತಾರೆ. ಈ ಲಕ್ಷಣಗಳೇ ಇಳುವರಿಯಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣ. ಮತ್ತೊಂದೆಡೆ ಭತ್ತ ನಾಟಿ ಮಾಡಿದ 40-60 ದಿನಗಳ ನಂತರ ಎಲೆ ಮುದಿರು ಹುಳು ಭತ್ತದ ಎಲೆಗಳನ್ನು ಸುರುಳಿಯಾಗಿಸಿ ಒಳಗಿನ ಹಸಿರು ಭಾಗವನ್ನು ಕೆರೆದು ತಿನ್ನುತ್ತವೆ. ಇದರ ಪರಿಣಾಮವಾಗಿ ಎಲೆಗಳು ಪಾರದರ್ಶಕ ಮತ್ತು ಬಿಳಿಯಾಗಿ ಕಾಣುತ್ತವೆ. ಇದರಿಂದ ಇಳುವರಿ ಕಡಿಮೆಯಾಗುತ್ತದೆ. ಹಾಗಾದರೆ ಈ ಕೀಟಗಳನ್ನು ನಿಯಂತ್ರಿಸಲು ಸರಿಯಾದ ಸಮಯ ಮತ್ತು ಪರಿಹಾರ ಯಾವುದು? ಗೋದ್ರೇಜ್ ಆಗ್ರೋವೆಟ್ ಪ್ರಸ್ತುತಪಡಿಸುತ್ತಿದೆ ಟಕಾಯ್, ಪವರ್ಡ್ ಬೈ ಸೈಕ್ಲಾಪ್ರಿನ್ ಟೆಕ್ನಾಲಜಿ. ಟಕಾಯ್ನ ಮೊದಲನೇ ಸಿಂಪರಣೆ ಭತ್ತ ನಾಟಿ ಮಾಡಿದ 15-30 ದಿನಗಳ ನಡುವೆ ಕಾಂಡಕೋರಕ ಹುಳುವಿನ ಬಾಧೆಯ ಆರಂಭಿಕದಲ್ಲಿ ಮತ್ತು ಎಲೆಗಳ ಮೇಲೆ ಮರಿ ಹುಳುಗಳು ಕಾಣಿಸಿಕೊಂಡಾಗ ಮಾಡಬೇಕು. ಎರಡನೇ ಸಿಂಪರಣೆ 40-60 ದಿನಗಳ ನಡುವೆ ಎಲೆ ಮುದಿರು ಮತ್ತು ಕಾಂಡಕೋರಕ ಹುಳುವಿನ ಬಾಧೆ ಕಾಣಿಸಿಕೊಂಡಾಗ ಮಾಡಬೇಕು. ಗೋದ್ರೇಜ್ನ ಟಕಾಯ್ ವಿವಿಧ ಬೆಳೆಗಳಲ್ಲಿ ವಿವಿಧ ರೀತಿಯ ಮರಿಹುಳುಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಗೋದ್ರೇಜ್ ಆಗ್ರೋವೆಟ್ನ ಟಕಾಯ್ ಪವರ್ಡ್ ಬೈ ಸೈಕ್ಲಾಪ್ರಿನ್ ಟೆಕ್ನಾಲಜಿ. ಟಕಾಯ್ ಎಲ್ಲಿದೆಯೋ ಸಮೃದ್ಧಿ ಅಲ್ಲಿದೆ.